Very good afternoon. So ನಾನು ನಿಮ್ಮ ಲಾಸ್ಟ್ ಕ್ಲಾಸಲ್ಲಿ ನಮ್ಮ ಫಸ್ಟ್ ಮಾಡ್ಯೂಲ್ ಬಗ್ಗೆ ಸ್ವಲ್ಪ ಥಿಯರಿಟಿಕಲ್ ಆಗಿ ನಾವು ಮಾತಾಡ್ತಾ ಇದ್ವಿ. ಜಸ್ಟ್ ಹಾಗೆ ರಿವೈಸ್ ಮಾಡೋದಾದ್ರೆ ಏನೇನು ಕಾನ್ಸೆಪ್ಟ್ನ ಕಲ್ತಿದ್ದೀವಿ ನಾವು ನಮ್ಮ ಲಾಸ್ಟ್ ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ ಅಂತ ಅಂದ್ರೆ ಒಂದು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂದ್ರೆ ಏನು ಅಂತ ನೋಡಿದ್ವಿ. ಅದಾದ್ಮೇಲೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ನ ರಿಕ್ವೈರ್ಮೆಂಟ್ ಏನು ಅಂತ ನೋಡಿದ್ವಿ. ಹೋಪ್ ಈ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? ಎಸ್ ಸರ್, ಕಾಣಿಸ್ತಿದೆ. ಅದಾದ್ಮೇಲೆ ನಿಮ್ಮ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ನ ಮೇಜರ್ ರಿಕ್ವೈರ್ಮೆಂಟ್ಸ್ ಗಳು ಏನೇನು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅಥವಾ ಬೇಸಿಕ್ ಫ್ಯಾಕ್ಟರ್ಸ್ ಗಳನ್ನ ನೀವು ಕನ್ಸಿಡರ್ ಮಾಡಬೇಕು ಅಂತ ನೋಡಿದ್ವಿ. ದಟ್ ಈಸ್ ಫ್ರಂಟ್ ಎಂಡ್ ಇಂಟರ್ಫೇಸು, ಬ್ಯಾಕ್ ಎಂಡ್ ಡಾಟಾಬೇಸು, ಡಾಟಾ ಪ್ರೊಸೆಸಿಂಗು, ರಿಪೋರ್ಟಿಂಗ್ ಸಿಸ್ಟಮ್ ಅಂತ ನೋಡಿದ್ವಿ. ಅದಾದ್ಮೇಲೆ ನಾವು ಈ ಮ್ಯಾನ್ಯುಯಲ್ ಅಕೌಂಟಿಂಗ್ ಸಿಸ್ಟಮ್ಗೂ ಮತ್ತೆ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ಗೂ ನಾವು ಕಂಪ್ಯಾರಿಸನ್ ಮಾಡಿದ್ವಿ. ಅದರಲ್ಲಿ ಕೆಲವೊಂದು ಸಿಮಿಲಾರಿಟೀಸ್ ಇತ್ತು, ಕೆಲವೊಂದು ಡಿಫ್ರೆನ್ಸ್ ಇತ್ತು. ಸಮ್ವೇರ್ ಲೈಕ್ ಐಡೆಂಟಿಫೈಯಿಂಗ್, ರೆಕಾರ್ಡಿಂಗು, ಕ್ಲಾಸಿಫಿಕೇಶನ್, ಸಮ್ಮರೈಸಿಂಗು, ಅಡ್ಜಸ್ಟಿಂಗ್ ಎಂಟ್ರೀಸು, ಅದಾದ್ಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು, ಕ್ಲೋಸಿಂಗ್ ದ ಬುಕ್ಸ್. ಸೊ ಈ ಒಂದು ಮೇಜರ್ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ವಿ ಡಿಸ್ಕಸ್ಡ್ ಅಬೌಟ್ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾನ್ಯುಯಲ್ ಅಕೌಂಟಿಂಗ್ ಅಂಡ್ ವಾಟ್ ಇಸ್ ದಟ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್. ಅದಾದ್ಮೇಲೆ ಅಡ್ವಾಂಟೇಜಸ್ ಏನೇನು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಇಂದ ಅಂತ ನೋಡ್ತೀವಿ. ಲೈಕ್ ಸ್ಪೀಡು, ಅಕ್ಯುರಸಿ, ರಿಲಯಬಿಲಿಟಿ, ಅಪ್ ಟು ಡೇಟ್ ಇನ್ಫಾರ್ಮೇಶನ್ ಅಂತೆ, ರಿಯಲ್ ಟೈಮ್ ಯೂಸರ್ ಇಂಟರ್ಫೇಸು, ಆಟೋಮೇಟೆಡ್ ಡಾಕ್ಯುಮೆಂಟ್ ಪ್ರೊಡಕ್ಷನ್ ಅಂತೆ, ಸ್ಕೇಲಬಿಲಿಟಿ, legibility, efficiency, quality reports, MIS reports, storage and retrieval, motivation and employees interest. ಈ ತರ ಎಷ್ಟೊಂದು ಲಾಭಗಳಿದೆ ನಿಮ್ಮ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ಇಂದ ಅಂತ ನೋಡಿದ್ವಿ. ಹಾಗೇನೆ ಕೆಲವೊಂದು ಲಿಮಿಟೇಷನ್ಸ್ ಗಳು, ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಸಹ ನೋಡಿದ್ವಿ. ಏನದು ಕಾಸ್ಟ್ ಆಫ್ ಟ್ರೈನಿಂಗು, ಸ್ಟಾಫ್ ಅಪೋಸಿಷನ್, ಡಿಸ್ರಪ್ಷನ್ ಅಂತ, ಸಿಸ್ಟಮ್ ಫೇಲ್ಯೂರ್ ಅಂತ, ಇನ್ಎಬಿಲಿಟಿ ಟು ಚೆಕ್ ದ ಅನ್ಆಂಟಿಸಿಪೇಟೆಡ್ ಎರರ್ಸ್ ಅಂತ, ಬ್ರೀಚಸ್ ಆಫ್ ಸೆಕ್ಯೂರಿಟಿ, ಇಲ್ ಎಫೆಕ್ಟ್ಸ್ ಆನ್ ಹೆಲ್ತ್. ಸೊ ಈ ತರ ಕೆಲವೊಂದು ಡಿಸ್ಅಡ್ವಾಂಟೇಜಸ್ಗಳಿದಾವೆ. ಸೊ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ನಾನು ಅದನ್ನ ತೆಗೆದು ಹಾಕೋದಕ್ಕಾಗಲ್ಲ. ಬಿಕಾಸ್ ಇವತ್ತು ನಾವು ಆನ್ಲೈನ್ ಕ್ಲಾಸಸ್ಗಳನ್ನೆಲ್ಲ ನಾವು ಮಾಡ್ತಾ ಇದೀವಿ ಅಂತಂದ್ರೆ ವಿ ಆರ್ ಇನ್ ದ ಡಿಜಿಟಲ್ ಏರಾ ನಾವು. ಸೊ ಈಗ ಈ ತರ ಸಿಚುವೇಶನ್ಸ್ ಗಳು ಬಂದಾಗ ದೇರ್ ಇಸ್ ಅ ರಿಕ್ವೈರ್ಮೆಂಟ್ ಆಫ್ ನಾಲೆಡ್ಜ್ ಆಫ್ ಯುವರ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್. ಈ ಟೆಕ್ನಾಲಜಿ ಬಗ್ಗೆ ನಿಮ್ಗೆ ಇವಾಗ ಸ್ವಲ್ಪ ನಾಲೆಡ್ಜ್ ಇರ್ಲೇಬೇಕಾಗತ್ತೆ. ಇಲ್ಲ ಅಂದಿದ್ರೆ ನಮ್ಗೆ ಇವತ್ತು ಝೂಮ್ ಆಪ್ ನ ಡೌನ್ಲೋಡ್ ಮಾಡೋದು ಗೊತ್ತಾಗ್ತಿರ್ಲಿಲ್ಲ, ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗ್ತಿರ್ಲಿಲ್ಲ, ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋದಕ್ಕೆ ಗೊತ್ತಾಗ್ತಿರ್ಲಿಲ್ಲ. ನಾನು ಇದನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಆ ಲಿಂಕ್ ನ ನಿಮ್ಗೆ ಶೇರ್ ಮಾಡುವಂತ ಪ್ರಾಬ್ಲಮ್ ಗೊತ್ತಾಗ್ತಿರ್ಲಿಲ್ಲ. ಸೊ ಈ ಎಲ್ಲಾ ಒಂದು ಏನೆಲ್ಲ ಅಡ್ವಾಂಟೇಜಸ್ ಗಳಿದಾವೆ ಇವನ್ನೆಲ್ಲ ನೋಡಿದ್ರೆ ಡಿಸ್ಅಡ್ವಾಂಟೇಜಸ್ ಒಂಥರ ಮೈನ್ಯೂಟ್ ಅಂತ ಅನ್ಸುತ್ತೆ ಅಷ್ಟೇ. ಸೊ ಎಷ್ಟು ಮಟ್ಟಿಗೆ ನಾವು ಯೂಸ್ ಮಾಡಬೇಕು ಅಷ್ಟು ಮಟ್ಟಿಗೆ ಮಾತ್ರ ನಾವೇನ್ ಮಾಡ್ಬೇಕಾಗತ್ತೆ, ಯೂಸ್ ಮಾಡ್ಬೇಕಾಗತ್ತೆ ಇದನ್ನ ನಿಮ್ಮ ಈ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್. ಸೊ ಈ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್ ನಲ್ಲಿ ನಾವು ಒಂದು ಸಾಫ್ಟ್ವೇರ್ ನ ಯೂಸ್ ಮಾಡಬೇಕು ಅಂತ ಅಂದ್ರೆ ಏನೇನ್ ಪಾಯಿಂಟ್ಸ್ ನ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು, ಅಥವಾ ಯಾವ ತರ ರಿಕ್ವೈರ್ಮೆಂಟ್ಸ್ ಇರುವಂತ ಸಾಫ್ಟ್ವೇರ್ ನ ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ದಟ್ ಇಸ್ ಅಂಡರ್ ಅಕೌಂಟಿಂಗ್ ಪ್ಯಾಕೇಜಸ್ ಅಲ್ಲಿ ನಾವು ನೋಡಿದ್ವಿ. ಅದರಲ್ಲಿ ನಿಮ್ಗೆ 2-3 ಕ್ಯಾಟಗರಿ ಇತ್ತು. ಒಂದು ರೆಡಿ ಟು ಯೂಸು, ಕಸ್ಟಮೈಸ್ಡ್ ಮತ್ತೆ ಟೈಲರ್ಡ್ ಅಂತ. ನಾವಿಲ್ಲಿ ಓದ್ಬೇಕಾದ್ರೆ ಅರ್ಥ ಮಾಡ್ಕೊಂಡಿದ್ವಿ ರೆಡಿ ಟು ಯೂಸ್ ಯಾರ್ಯಾರಿಗೆ ಅಪ್ಲಿಕಬಿಲಿಟಿ ಆಗುತ್ತೆ, ಕಸ್ಟಮೈಸ್ಡ್ ಯಾರ್ಯಾರಿಗೆ ಅಪ್ಲಿಕಬಲ್ ಆಗುತ್ತೆ, ಮತ್ತೆ ಟೈಲರ್ಡ್ ಯಾರ್ಯಾರಿಗೆ ಅಪ್ಲಿಕಬಿಲಿಟಿ ಆಗುತ್ತೆ ಅಂತ ನೋಡ್ತಾ ಅಂಡ್ ವಿ ಡಿಸ್ಕಸ್ಡ್ ದ ಡಿಫ್ರೆನ್ಸ್ ಬಿಟ್ವೀನ್ ರೆಡಿ ಟು ಯೂಸ್, ಕಸ್ಟಮೈಸ್ಡ್, ಟೈಲರ್ಡ್ ಬಗ್ಗೆನೂ ಸಹ ನಾವೇನ್ ಮಾಡಿದ್ವಿ, ಡಿಫ್ರೆನ್ಸಸ್ ನ ನೋಡಿದ್ವಿ. ಸೊ ರೆಡಿ ಟು ಯೂಸ್ಗೂ ಕಸ್ಟಮೈಸ್ಗೂ ಇರೋ ಡಿಫ್ರೆನ್ಸ್ ಏನು, ಕಸ್ಟಮೈಸ್ಗೂ ಟೈಲರ್ಡ್ಗೂ ಇರೋ ಡಿಫ್ರೆನ್ಸ್ ಏನು, ರೆಡಿ ಟು ಯೂಸ್ ಟು ಟೈಲರ್ಗೂ ಇರೋ ಡಿಫ್ರೆನ್ಸ್ ಏನು, ಈ ಕೆಲವೊಂದು ಪಾಯಿಂಟ್ಸ್ ಗಳು ಅಥವಾ ಕೆಲವೊಂದು ಬೇಸಿಸ್ ಅಂತ ಏನಿದೆ ಆ ಬೇಸಿಸ್ ಗಳನ್ನ ಇಟ್ಕೊಂಡು ಏನ್ ಮಾಡಿದ್ವಿ ನಾವು ಈ ಮೂರಕ್ಕೂ ಇರುವಂತ ಡಿಫ್ರೆನ್ಸಸ್ ನಾವು ಚೆಕ್ ಮಾಡಿದ್ವಿ. ನಾವು ದ ನೆಕ್ಸ್ಟ್ ಕ್ವಶನ್ ಅರೈಸಸ್, ಒಂದು ಸಾಫ್ಟ್ವೇರ್ ನ ನಿನ್ನ ಒಂದು ಕಂಪನಿಲಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ನ ನೀನು ನಿನ್ ಕಂಪ್ನಿಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಏನೇನೋ ಬೇಸಿಕ್ ಕನ್ಸಿಡರೇಷನ್ಸ್ ಗಳನ್ನ ಇಟ್ಕೊಳ್ಬೇಕು, ಅಥವಾ ಏನೇನ್ ಫ್ಯಾಕ್ಟರ್ಸ್ ಗಳನ್ನ ನೀನು ಕನ್ಸಿಡರ್ ಮಾಡ್ಬೇಕು ಅಂತ ನೀನ್ ಏನ್ ಮಾಡ್ಬೇಕಾಗತ್ತೆ, ಸೊ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಈ ತರ ನೀವು ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಒಂದು ಕಂಪ್ನಿಲಿ ಅಂತ ಅಂದ್ರೆ, ಈಗ ತುಂಬಾ ಡೀಪ್ ಆಗಿ ಹೋಗೋದ್ ಬೇಡ. ಇವತ್ತು ನೀವೇನೆ ನಿಮ್ಮ ಏನೋ ಡೇ ಟು ಡೇ ಮೆಸೇಜಸ್, ಚಾಟಿಂಗ್ ಎಲ್ಲ ಮಾಡ್ಬೇಕಾದಾಗ ಈಗ ನಾರ್ಮಲ್ SMS ಇದೆ, ಅದಾದ್ಮೇಲೆ ವಾಟ್ಸಪ್ ಇದೆ, ಅದಾದ್ಮೇಲೆ ಟೆಲಿಗ್ರಾಮು ಇದೆ.
ಎಲ್ಲಾದ್ರಲ್ಲೂ ನೀವು ಮೆಸೇಜ್ ಕಳಿಸ್ಬೋದು. ಆದ್ರೂ ನೀವೇನ್ ಮಾಡ್ತೀರಾ, ನಾರ್ಮಲ್ ಟೆಕ್ಸ್ಟ್ SMS ನ ಅವಾಯ್ಡ್ ಮಾಡ್ತೀರಾ, ಬಿಕಾಸ್ ಅದರಲ್ಲಿ ಪ್ರಾಬ್ಲಮ್ ಇದೆ ಏನು, ಸೊ ಇಮೇಜಸ್ಗಳೆಲ್ಲ ಸೆಂಡ್ ಮಾಡೋದಕ್ಕಾಗಲ್ಲ ಅಂತ. ಬಟ್ ವಾಟ್ಸಪ್ ಟೆಲಿಗ್ರಾಮ್ ಇಂದ ನೀವೇನ್ ಮಾಡ್ಬೋದು, ಇಮೇಜಸ್ಗಳನ್ನ ಅಥವಾ ವಿಡಿಯೋಸ್ಗಳನ್ನ ಏನ್ ಬೇಕು ಆಡಿಯೋಸ್ ಕ್ಲಿಪ್ಸ್ಗಳನ್ನ ಎಲ್ಲಾನು ಸೆಂಡ್ ಮಾಡ್ಬೋದು. ಬಟ್ ನಾನು ಇವಾಗ ಟೆಲಿಗ್ರಾಮು ಇದೆ, ವಾಟ್ಸಪ್ ಇದೆ, ನಾವು ಈ ಎರಡು ಸಾಫ್ಟ್ವೇರ್ ಅಲ್ಲಿ ಯಾವ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದಾಗ, ಸೊ ನಾನೇನ್ ಮಾಡ್ತೀನಿ, ಕೆಲವೊಂದು ಫ್ಯಾಕ್ಟರ್ಸ್ ಗಳನ್ನ ನೋಡ್ತೀನಿ. ಓಕೆ, ಏನೇನ್ ಲಾಭ ನನಗೆ ವಾಟ್ಸಪ್ ಇಂದ ಇದೆ, ಏನೇನ್ ಬೆನಿಫಿಟ್ಸ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಸೊ ಸಾರಿ ಯಾವುದು ಟೆಲಿಗ್ರಾಮ್ ಅಲ್ಲಿ ಇದೆ. ಈ ಟೆಲಿಗ್ರಾಮ್ ಗಿಂತ ವಾಟ್ಸಪ್ ಬೆಟರ್ ಅಥವಾ ವಾಟ್ಸಪ್ ಗಿಂತ ಟೆಲಿಗ್ರಾಮ್ ಬೆಟರ್, ಈ ತರ ಒಂದು ಕಂಪ್ಯಾರಿಸನ್ ನ ಮಾಡೋದ್ರಿಂದ ಏನಾಗುತ್ತೆ, ಸೊ ನೀವು ಡಿಸೈಡ್ ಮಾಡ್ತೀರಾ ಯಾವ ಒಂದು ಸಾಫ್ಟ್ವೇರ್ ನನ್ನ ಒಂದು ಮೊಬೈಲ್ ಫೋನ್ ಅಥವಾ ಸ್ಮಾರ್ಟ್ ಫೋನ್ಗೆ ಕಂಫರ್ಟಬಲ್ ಆಗಿ ಫಿಕ್ಸ್ ಆಗುತ್ತೆ ಅಂತ. ನಾವು ಇದೇ ತರ ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಾಫ್ಟ್ವೇರ್ ನ, ಐದರ್ ಇಟ್ ಮೇ ಬಿ ಟ್ಯಾಲಿ ಆರ್ ಝೋಹೋ ಬುಕ್ಸ್, ಯಾವುದೇ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ಆಗ್ಲಿ, ಅದನ್ನ ನಾನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾದಾಗ ನಾನು ಕೆಲವೊಂದು ಫ್ಯಾಕ್ಟರ್ಸ್ ಗಳನ್ನ ಏನ್ ಮಾಡ್ಬೇಕಾಗುತ್ತೆ, ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಆ ಕನ್ಸಿಡರೇಷನ್ಸ್ ಗಳು ಅಥವಾ ಫ್ಯಾಕ್ಟರ್ಸ್ ಗಳು ಏನೇನು ಅಂತ ಅಂದ್ರೆ, ಒಂದು ಫ್ಲೆಕ್ಸಿಬಿಲಿಟಿ ಅಂತ, ಅದಾದ್ಮೇಲೆ ಕಾಸ್ಟ್ ಆಫ್ ಇನ್ಸ್ಟಾಲೇಷನ್ ಅಂಡ್ ಮೇಂಟೆನೆನ್ಸ್ ಅಂತ, ಅದಾದ್ಮೇಲೆ ಸೈಜ್ ಆಫ್ ದ ಆರ್ಗನೈಸೇಷನ್ ಅಂತ, ದೆನ್ ಈಸ್ ಆಫ್ ಅಡಾಪ್ಟೇಷನ್ ಅಂಡ್ ಟ್ರೈನಿಂಗ್ ನೀಡ್ಸ್, ಅದಾದ್ಮೇಲೆ ಯುಟಿಲಿಟೀಸ್ ಅಥವಾ MIS ರಿಪೋರ್ಟ್ಸ್ ಅಂತೆ, ಎಕ್ಸ್ಪೆಕ್ಟೆಡ್ ಲೆವೆಲ್ ಆಫ್ ಸೀಕ್ರೆಸಿ, ಎಕ್ಸ್ಪೋರ್ಟಿಂಗ್ ಇಂಪೋರ್ಟಿಂಗ್ ಆಫ್ ಡಾಟಾ ಫೆಸಿಲಿಟಿ, ವೆಂಡರ್ಸ್ ರೆಪ್ಯುಟೇಷನ್ ಅಂಡ್ ಕೇಪಬಿಲಿಟಿ. ಈ ತರ ಎಲ್ಲಾ ಫ್ಯಾಕ್ಟರ್ಸ್ ಗಳನ್ನ ಇಟ್ಕೊಂಡು ಏನ್ ಮಾಡಿದೀನಿ ನಾನು ಡಿಸೈಡ್ ಮಾಡ್ತೀನಿ, ಓಕೆ ಯಾವ ಅಕೌಂಟಿಂಗ್ ಸಾಫ್ಟ್ವೇರ್ ನನ್ನ ಒಂದು ಕಂಪನಿಗೆ ಸೂಟಬಲ್ ಆಗಿದೆ. ಸೊ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದು ಅಸೈನ್ಮೆಂಟ್ ವರ್ಕ್ ಕೊಟ್ಟಿದ್ದೆ, ಏನಂತ, ಸೊ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಗಳನ್ನ ನೀವು ಲಿಸ್ಟ್ ಮಾಡಿ ಅದ್ರ ಬಗ್ಗೆ ಒಂಚೂರು ಬರೀರಿ ಅಂತ. ಮೋಸ್ಟ್ ಆಫ್ ದೆಮ್ ನೀವು ಬರ್ದಿದ್ದೀರಾ, ಕೆಲವರು ಸುಮ್ಮನೆ ಹಾಗೆ ಮೆನ್ಷನ್ ಮಾಡಿದ್ದೀರಾ, ಕೆಲವರು ನೀಟಾಗಿ ಡೀಟೇಲ್ಡ್ ಆಗು ಬರ್ದಿದ್ದೀರಾ, ದಟ್ಸ್ ಫೈನ್. ಹಾಗಿದ್ರೆ ಯಾವ್ಯಾವ ತರ ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಗಳು ಇದಾವೆ ಆಸ್ ಆಫ್ ನೌ, ತುಂಬಾ ಪಾಪ್ಯುಲಾರಿಟಿ ಪಡ್ಕೊಂಡಿರುವಂತ ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಗಳು ಯಾವ್ಯಾವ? ಅದರಲ್ಲಿ ನಾನು ನಿಮ್ಗೆ ಬೆಸ್ಟ್ ಅಕೌಂಟಿಂಗ್ ಸಾಫ್ಟ್ವೇರ್ ಇನ್ ಇಂಡಿಯಾ 2021 ಅಂತ ನಾವು ಕಾನ್ಸೆಪ್ಟ್ ನ ಮೆನ್ಷನ್ ಮಾಡ್ಬಿಟ್ಟು 25 ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಗಳನ್ನ ನಾವೇನ್ ಮಾಡಿದೀವಿ, ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡಿದೀನಿ. ರಿಮೆಂಬರ್, ಸೊ ನಾನು ಇಲ್ಲಿ ಲಿಸ್ಟ್ ಮಾಡಿರುವಂತಹ 25 ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಗಳು ಸಹ ನಿಮ್ಮ ಬೇಸಿಕ್ ಟ್ರಾನ್ಸಾಕ್ಷನ್ಸ್ ನೀವೇನ್ ಮಾಡ್ತೀರಾ, ಐದರ್ ಇಟ್ ಮೇ ಬಿ ಲೈಕ್ ಪಾಸಿಂಗ್ ಎಂಟ್ರೀಸ್ ಇರ್ಬೋದು, ಅಥವಾ ವಾಟ್ ಯು ಕಾಲ್ಡ್ ನಿಮ್ಮ ಒಂದು ರಿಪೋರ್ಟ್ಸ್ ಗಳನ್ನ ಜನರೇಟ್ ಮಾಡೋದು, ಈ ಎಲ್ಲಾ ಕೆಲಸನೂ ಏನ್ ಮಾಡ್ಬೋದು, ನೀವು ಆರಾಮ್ಸೆ ಮಾಡಬಹುದು ಈ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ಅಲ್ಲಿ. ಸೊ ಹಾಗಿದ್ರೆ ಯಾವ್ಯಾವ ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಇದೆ, ಅದಕ್ಕಿಂತ ಮುಂಚೆ ಒಂಚೂರು ಥಿಯರಿ ಇದೆ, ನೋಡ್ಬೇಡ. Accounting software is an application that helps in strong and managing the accounts as well as performing arithmetic and accounting operations. ಇವತ್ತು ನಾವೇ ಮ್ಯಾನ್ಯಲ್ ಅಕೌಂಟಿಂಗ್ ಅಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡ್ಬಿಟ್ರೆ, ಟ್ರಯಲ್ ಬ್ಯಾಲೆನ್ಸ್ ಕೂತ್ಕೊಂಡು ಏನ್ ಮಾಡ್ಬೇಕು, ಕ್ಯಾಲ್ಕುಲೇಟರ್ ಇಟ್ಕೊಂಡು ಕೂತ್ಕೊಂಡು ಎಲ್ಲಾನು ಆಡ್ ಮಾಡ್ಕೊಂಡು ಬರ್ಬೇಕು ನಾವು. ಸರ್ನು ಸೊ ನಾನು ಆಡ್ ಮಾಡ್ಕೊಂಡು ಮಾಡ್ಬೇಕಾದಾಗ ಸಮ್ವೇರ್ ನಾನು ಎಲ್ಲೋ ಕರೆಕ್ಷನ್ಸ್ ಗಳು, ಮಿಸ್ಟೇಕ್ಸ್ ಗಳು ಏನೇನೋ ಮಾಡ್ತಿರ್ತೀನಿ. ಬಟ್ ಆದ್ರೆ ಸೊ ನಿಮ್ಮ ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಗಳು ಏನ್ ಹೆಲ್ಪ್ ಮಾಡುತ್ತೆ ಅಂತ ಆದ್ರೆ, ಸೊ ನಿಮ್ಮ ಒಂದು ಡಾಟಾಸ್ ನ ನೀವೇನ್ ಸ್ಟೋರ್ ಮಾಡ್ತೀರಾ, ಸ್ಟೋರ್ ಮಾಡಿರೋ ಡಾಟಾನ ಐದರ್ ಇಟ್ ಮೇ ಬಿ ಅಕೌಂಟಿಂಗ್ ಆಪರೇಷನ್ ಆರ್ ಇಟ್ ಮೇ ಬಿ ದ ಅರ್ಥಮೆಟಿಕ್ ಆಪರೇಷನ್ಸ್. ಸೊ ಎಲ್ಲಾ ತರ ರೀತಿಲೂ ಸಹ ಏನ್ ಮಾಡ್ಬೇಕಾಗತ್ತೆ, ಈ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಗಳು ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಯುಟಿಲೈಸಿಂಗ್ ರೈಟ್ ಅಕೌಂಟಿಂಗ್ ಸಾಫ್ಟ್ವೇರ್ ಫಾರ್ ಪ್ರಾಪರ್ ಬುಕ್ ಕೀಪಿಂಗ್ ಪ್ರೊವೈಡ್ಸ್ ಪವರ್ಫುಲ್ ಅಕೌಂಟಿಂಗ್ ಸೊಲ್ಯೂಷನ್. ಸೊ ಯಾವ ಒಂದು ರೀತಿಯಾದಂತಹ ಅಕೌಂಟಿಂಗ್ ಸಾಫ್ಟ್ವೇರ್ ನ ನೀವು ನಿಮ್ಮ ಕಂಪ್ನಿಲಿ ಇನ್ಸ್ಟಾಲ್ ಮಾಡ್ಕೊಳ್ತಿರೋ, ಸೊ ಅದ್ರ ಮುಖಾಂತರ ಗೊತ್ತಾಗುತ್ತೆ ಸೊ ನಿಮ್ಮ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ನ ಮೇಂಟೈನ್ ಮಾಡುತ್ತೆ ಅಂತ. ಗುಡ್ ಅಕೌಂಟಿಂಗ್ ಇನ್ಸ್ಟಿಟ್ಯೂಟ್ ಇನ್ಕ್ಲೂಡ್ಸ್ ಮಾಡ್ಯೂಲ್ಸ್ ಟು ಟೀಚ್ ಒನ್ ಆರ್ ಮೋರ್ ಪಾಪ್ಯುಲರ್ ಅಕೌಂಟಿಂಗ್ ಸಾಫ್ಟ್ವೇರ್ ಇನ್ ಯೂಸ್ ಫಾರ್ ದ ಬೆನಿಫಿಟ್ ಆಫ್ ದ ಸ್ಟೂಡೆಂಟ್ಸ್ ಅಂತ. ಐ ಥಿಂಕ್ ನೀವು ತುಂಬಾ ಜನ ಇದರಲ್ಲಿ ಹಾಫ್ ಅಂಡ್ ಹಾಫ್, ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ ನೀವೇನ್ ಮಾಡಿದ್ರೆ ಟ್ಯಾಲಿ ಸಾಫ್ಟ್ವೇರ್ ನ ಹೋಗಿ ಕೋಚಿಂಗ್ ಕ್ಲಾಸಸ್ ಅಲ್ಲಿ ಕಲ್ತಿದ್ದೀರಾ. ಸೊ ದಟ್ ನಿಮ್ಗೆ ಒಂದು ಬೇಸಿಕ್ ನಾಲೆಡ್ಜ್ ಇದೆ ಯಾವ ರೀತಿ ಈ ಒಂದು ಸಾಫ್ಟ್ವೇರ್ಸ್ ಗಳು ವರ್ಕ್ ಆಗುತ್ತೆ ಅಂತ. ಸೊ ಅದರಿಂದ ಸೊ ನಿಮ್ಮ ಒಂದು ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನ ನೀವು ಏನ್ ಮಾಡ್ಬೋದು, ಯಾವ ರೀತಿ ಟ್ಯಾಲಿ ಸಾಫ್ಟ್ವೇರ್ ಗಳಲ್ಲಿ ಎಂಟ್ರಿ ಮಾಡ್ಬೋದು ಅಂತ ನೀವು ಅರ್ಥ ಮಾಡ್ಕೊಂಡು ಅದ್ರ ತಕ್ಕನಾಗಿ ನೀವೆಲ್ಲಾದ್ರೂ ಹೊರಗಡೆ ಹೋದಾಗ, ಎಲ್ಲಾದ್ರೂ ವರ್ಕ್ ಹೋದಾಗ ನೀವೇನ್ ಮಾಡ್ಬೋದು, ಸೊ ಈಸಿಯಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು.
ಇವತ್ತು ನನಗೆ ಏನು ಗೊತ್ತೇ ಇಲ್ಲ ಅಕೌಂಟಿಂಗ್ ಸಾಫ್ಟ್ವೇರ್ ಬಗ್ಗೆ ಅಂತ ಅಂದಾಗ ನಾಳೆ ನೀವು ಯಾವುದೋ ಒಂದು ಕಂಪ್ನಿಗೆ ಹೋಗಿ ಕೂತ್ಕೊಂಡು ಅಥವಾ ಯಾವುದೋ ಒಂದು ಆಡಿಟ್ ಆಫೀಸಲ್ಲಿ ಕೂತ್ಕೊಂಡು ಎಂಟ್ರೀಸ್ ಪಾಸ್ ಮಾಡೋ ಅಂತ ನೀವು ಸುಮ್ಮನೆ ಕೂತ್ಕೊಳ್ಬೇಕಾಗತ್ತೆ, ಬಿಕಾಸ್ ನಿಮ್ಗೆ ಅದ್ರ ಬಗ್ಗೆ ನಾಲೆಡ್ಜೇ ಇರೋದಿಲ್ಲ. ಸೊ ಅದರಿಂದ ಸೊ ಈ ಅಕೌಂಟಿಂಗ್ ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಕಲಿಯೋದು ಸಹ ನಿಮ್ಮ ಫ್ಯೂಚರ್ ಒಂದು ಪ್ರೋಸೆಸ್ಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. Small businesses generally required entering of simple transaction generation of basic reports. They are not required to have a complex ERP package. Their aim is to know their sale, purchase, cash balance, and to complete their legal formalities. ಎಲ್ಲ ಆರ್ಗನೈಸೇಷನ್ಸ್ಗಳು ತುಂಬಾ ಅಡ್ವಾನ್ಸ್ಡ್ ಸಾಫ್ಟ್ವೇರ್ಸ್ಗಳು ಬೇಕು ಅಂತ ಏನು ಕೇಳಲ್ಲ. ಕೆಲವೊಂದು ಸಣ್ಣ ಪುಟ್ಟ ಕಂಪ್ನೀಸ್ಗಳು, ಸ್ಮಾಲ್ ಬಿಸ್ನೆಸ್ಗಳೆಲ್ಲ ಏನ್ ಮಾಡ್ತಾರೆ, ಓಕೆ ಮಿನಿಮಮ್ ಬೇಸಿಕ್ ಇನ್ಫಾರ್ಮೇಶನ್ ಅಂತ ತಿಳ್ಕೊಂಡ್ರೆ ಸಾಕು, ನನಗೆ ತುಂಬಾ ಡೆಪ್ತ್ ಆಗಿ ಬೇಡ. ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ 20 ಲಕ್ಷ 30 ಲಕ್ಷಕ್ಕಿಂತ ಕಡಿಮೆ ಟರ್ನ್ ಓವರ್ ಇರುವಂತಹ ಕಂಪ್ನಿಗಳು ಅಥವಾ ಶಾಪ್ಸ್ಗಳಿಗೆಲ್ಲ GST ಫೀಚರ್ಸ್ ಇರುವಂತಹ ಸಾಫ್ಟ್ವೇರ್ ಅವಶ್ಯಕತೆನೇ ಇರಲ್ಲ, ಬಿಕಾಸ್ ಅವ್ರಿಗೆ GST ಅಪ್ಲಿಕಬಿಲಿಟಿನೇ ಆಗಲ್ಲ. ಅರ್ಥ ಏನು? ಸೊ ಆಯಾ ಬಿಸ್ನೆಸ್ಗೆ ತಕ್ಕನಾಗಿರುವಂತಹ ಟ್ರಾನ್ಸಾಕ್ಷನ್ಸ್ ಏನೇನಿರುತ್ತೆ ಅದ್ರ ತಕ್ಕನಾಗಿ ಏನ್ ಮಾಡಿರ್ತಾರೆ, ಈ ಒಂದು ಸಾಫ್ಟ್ವೇರ್ಸ್ ಗಳನ್ನ ಏನ್ ಮಾಡ್ತಾರೆ, ಇಂಪ್ಲಿಮೆಂಟ್ ಮಾಡ್ತಾರೆ. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಲಿಸ್ಟ್ ಆಫ್ ಅಕೌಂಟಿಂಗ್ ಸಾಫ್ಟ್ವೇರ್ ಅಂತ ನಾನು ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ. ದಿಸ್ ಲಿಸ್ಟ್ ಇಸ್ ನೋ ಪರ್ಟಿಕ್ಯುಲರ್ ಆರ್ಡರ್, ಬಟ್ ದ ಪಾಪ್ಯುಲಾರಿಟಿ ಆಫ್ ದ ಸಾಫ್ಟ್ವೇರ್ ಹ್ಯಾಸ್ ಬಿನ್ ಕೆಪ್ಟ್ ಇನ್ ಮೈಂಡ್ ಅಂತ. ಅಂದ್ರೆ ಇವತ್ತು ನಾನು ಏನಿಲ್ಲ ಆರ್ಡರ್ ವೈಸ್ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸಾಫ್ಟ್ವೇರ್ಸ್ ಗಳನ್ನ. ಇದು ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕು ಆ ತರ ಇಲ್ಲ ಇದು. ಸೊ ಇದು ಸುಮ್ಮನೆ ಏನು ಅಂತಂದ್ರೆ ಅದಕ್ಕೆ ಇರುವಂತ ಪಾಪ್ಯುಲಾರಿಟಿ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ, ಈ ಒಂದು ಸಾಫ್ಟ್ವೇರ್ಸ್ ಗಳನ್ನ ಏನ್ ಮಾಡ್ತೀವಿ ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಒನ್ ಬಂದು ಯಾವ್ದಿದೆ, ಝೋಹೋ ಬುಕ್ಸ್ ಅಂತ ಇದೆ. It's an easy accounting software for small businesses to manage the finances. Simple, easy to use, and one of the best accounting system to help you manage your accounts online. You can download 14 days free trial of Zoho Books. Zoho Books is an easy to use online accounting software for small business to manage their finance and stay on top of their cash flow. So Zoho Books ಅನ್ನೋದು one particular software, accounting software, where you can maintain your day-to-day transactions and you can take the report from that particular books ante. ಅದೊಂದು ಪ್ರೈಸು ಕೊಟ್ಟಿದ್ದಾರೆ, ಎಷ್ಟು 749 per month billed ಅಂತೆ. ಸೊ ಸಮ್ವೇರ್ ಲೈಕ್ ಅರೌಂಡ್ 9,500 per year ಏನೋ ಚಾರ್ಜ್ ಮಾಡ್ತಾರೆ. So ಇದು one of the accounting software which some of the companies will going to use to maintain their day-to-day transactions. ಅದೇ ರೀತಿ ಸೆಕೆಂಡ್ ಒನ್ ಇದೆ, ವ್ಯಾಪಾರ್ ಅಂತ ಇದೆ. ಇಟ್ ಇಸ್ ಅಕೌಂಟಿಂಗ್ ಅಂಡ್ ಇನ್ವಾಯ್ಸಿಂಗ್ ಅಂತ. ಇಟ್ ಇಸ್ ಸಿಂಪ್ಲೆಸ್ಟ್ GST ready inventory invoicing and accounting software. It is user friendly. You don't have to waste time learning it. It helps you to manage your business digitally even with no accounting knowledge. ಸೊ ಇದು ಮೇ ಬಿ ಲೈಕ್ ನಿಮ್ಗೆ ಯಾವ್ಯಾವ ರೀತಿ ಹೋಗ್ಬೇಕು, ಎಲ್ಲಿಗೆ ಹೋದ್ರೆ ಏನ್ ಸಿಗುತ್ತೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಹೆಂಗ್ ಮೇಂಟೈನ್ ಮಾಡೋದು, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಹೆಂಗ್ ಮೇಂಟೈನ್ ಮಾಡೋದು, ರಿಸೀವಬಲ್ಸ್ ಪೇಯಬಲ್ಸ್ ಎಲ್ಲ ಹೆಂಗೆ ಮೇಂಟೈನ್ ಮಾಡೋದು, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಕ್ಲಿಯರ್ ಆಗಿ ಹೇಳುತ್ತೆ ಅನ್ಸುತ್ತೆ. ಸೊ ಸ್ಟಾರ್ಟಿಂಗ್ ಪ್ರೈಸ್ 1999 ಪರ್ ಡಿವೈಸ್ ಪರ್ ಇಯರ್ ಅಂತ ಏನೋ ಕೊಟ್ಟಿದ್ದಾರೆ. ಇಟ್ಸ್ ಫೈನ್. ಸೆಕೆಂಡ್ ಆಯ್ತು. ಥರ್ಡ್ ಒನ್ ಇಸ್ ಒರಾಕಲ್ NetSuite ERP ಅಂತ. It is another comprehensive accounting software which has financing, billing, revenue tracking, accounting, financial planning, and reporting modules built in ante. So 24/7 access iruttante, and you can maintain your data on the cloud basis. Accounting ಅಲ್ಲಿ ಏನ್ ಮಾಡ್ಬೇಕಂತೆ ಮಾಡ್ಬೋದಂತೆ. ಇದು on the basis of request ಮೇಲೆ price ನ ಏನ್ ಮಾಡಿದ್ದಾರೆ ಸೆಟ್ ಮಾಡಿದ್ದಾರೆ. So this is another accounting software which the companies will go to adopt. I think ನಾಲ್ಕನೇದು ಐ ಥಿಂಕ್ ನಿಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, because most of them they have learnt already about this particular software, that is Tally Prime. ಇವಾಗ ನೀವೆಲ್ಲ ಏನ್ Tally ERP9 ಅಂತ ಯೂಸ್ ಮಾಡ್ತೀರಾ, so that is what this accounting software speaks about. Tally Prime is in India's leading business management software for GST, accounting, inventory, banking, and payroll. Tally Prime is affordable and is one of the most popular business management software used by nearly 20 lakh businesses worldwide. So majority, especially Indiaಗೆ ನಾವು ತಗೊಳ್ಳೋದಾದ್ರೆ, majority number of companies they are using this Tally software. ನೀವು Zoho Booksಗೋ ಅಥವಾ ಕ್ವಿಕ್ ಬುಕ್ಸ್ಗೋ ಕಂಪ್ಯಾರಿಸನ್ ಮಾಡಿದ್ರೆ ಐ ಥಿಂಕ್ Tally ಹ್ಯಾಸ್ ದ ಮೇಜರ್ ಪಾಪ್ಯುಲಾರಿಟಿ. ಅದೇ ನೀವು ಬೇರೆ ಕಂಟ್ರೀಸ್ಗಳು ಹೋದ್ರೆ ಅಲ್ಲಿ ಝೀರೋ ಅಂತ ಒಂದು XERO ಝೀರೋ ಅಂತ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ಇದೆ, ಆ ಕಡೆ ಅದು ತುಂಬಾ ಪಾಪ್ಯುಲರ್ ಆಗಿದೆ. ಬಟ್ ಇಂಡಿಯಾದಲ್ಲಿ Tally ಸಾಫ್ಟ್ವೇರ್ ಬಂದು ತುಂಬಾ ಪಾಪ್ಯುಲಾರಿಟಿ ತಗೊಂಡಿದೆ.
Then Horizon ERP, the simple accounting software with complete inventory and accounts modules. It's fast, reliable, and easy to maintain, ideal for businesses that have a large number of invoices and deals hundreds of SKUs ಅಂತ. ಏನಿದು SKUs ಅಂತಂದ್ರೆ, so typically used for distributor. Okay, SKU ಅಂತಂದ್ರೆ ಸ್ಟಾಕ್ ಕೀಪಿಂಗ್ ಯೂನಿಟ್ ಅಂತ. Okay, so ನಿಮ್ಮ ಓವರಾಲ್ ಸ್ಟಾಕ್ ಮೇಂಟೆನೆನ್ಸ್ ನ ಏನ್ ಮಾಡುತ್ತೆ, ಚೆನ್ನಾಗಿ ಮಾಡುತ್ತೆ. Then typically use it for distributors, retailers, and small manufacturers. Save precious time with fast report generation and simple UI user interface for increased productivity. ಇದು ನಿಮಗೆ ಎಷ್ಟು ಅರೌಂಡ್ 13,806 ಒನ್ ಟೈಮ್ ಪೇಮೆಂಟ್ ಏನೋ ಈ ಒಂದು ಸಾಫ್ಟ್ವೇರ್ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಸೊ ಅಷ್ಟು ಅಮೌಂಟ್ ಅನ್ನ ಪೇ ಮಾಡಬೇಕು. ದೆನ್ ಪ್ರಾಕ್ಸಿನಸ್ ಬುಕ್ಸ್ ERP ಅಂತ. ಸರ್ ಈ ತರ ಈ ಸಾಫ್ಟ್ವೇರ್ಸ್ ಗಳೆಲ್ಲ ಇದಾವಲ್ಲ, ಇವೆಲ್ಲ ಎಲ್ಲವೂ ಹೆಂಗೆ ಸರ್ ಇವೆಲ್ಲ ವರ್ಕ್ ಆಗೋದು? ಈ ಸಾಫ್ಟ್ವೇರ್ಸ್ ಗಳೆಲ್ಲ ಹೆಂಗೆ ಅಂತ ಅಂದ್ರೆ, ಇವಾಗ ನೀವು ಯಾವುದೋ ಒಂದು ಸಾಫ್ಟ್ವೇರ್ ಗಳನ್ನ ನೀವು ನಿಮ್ಮ ಮೊಬೈಲ್ ಫೋನ್ಗಳಲ್ಲಿ ಪ್ಲೇ ಸ್ಟೋರ್ಗೆ ಡೌನ್ಲೋಡ್ ಮಾಡ್ಬೇಕಾದಾಗ ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟೊಂದು ಸಾಫ್ಟ್ವೇರ್ಸ್ ಗಳು ಸಿಗುತ್ತೆ. ಹೋಪ್ಸೆ ಫಾರ್ ಎಕ್ಸಾಂಪಲ್ ಇವಾಗ ನಾನೇನೋ ಒಂದು ಬ್ಯೂಟಿ ಪ್ಲಸ್ ಅಂತ ಆ್ಯಪ್ ಅಥವಾ ಕ್ಯಾಮ್ ಸ್ಕ್ಯಾನರ್ ಅಂತ ಒಂದು ಆ್ಯಪ್ ಯಾವ್ದಾದ್ರು ನನ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಕೊಟ್ಟಾಗ ಅದಕ್ಕೆ ಸಂಬಂಧಪಟ್ಟಂಗೆ ಇರುವಂತ ಬೇರೆ ಬೇರೆ ಸಾಫ್ಟ್ವೇರ್ಸ್ ಗಳು ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಸೇಮ್ ಲಾಜಿಕ್ ಇಲ್ಲೂ ಅಪ್ಲೈ ಮಾಡಿ. ಅಕೌಂಟಿಂಗ್ ಸಾಫ್ಟ್ವೇರ್ ಟ್ಯಾಲಿ ERP ಅನ್ನೋ ಒಂದು ಸಾಫ್ಟ್ವೇರ್ ಇದೆ, ಬಟ್ ಇದೇ ತರನೇ ಎಷ್ಟೊಂದು ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಗಳು ಸಹ ಏನಿದಾವೆ, ನಾವು ಯಾರ್ಯಾರೋ ಕೆಲವರು ಡೆವಲಪ್ ಮಾಡಿದ್ದಾರೆ ಇದನ್ನ. ಸೊ ಅಂತ ಒಂದು ಸಾಫ್ಟ್ವೇರ್ಸ್ ಗಳನ್ನ ಏನ್ ಮಾಡ್ಬೇಕಾದ್ರೆ ಜಸ್ಟ್ ಫಾರ್ ನಾಲೆಡ್ಜ್ ಪರ್ಪಸ್ ನಾವು ಅರ್ಥ ಮಾಡ್ಕೋಬೇಕು, ಇಂತಿಂತ ಸಾಫ್ಟ್ವೇರ್ಸ್ ಗಳು ಇದಾವೆ. Then Fraxinus is an integrated advanced GST ready billing, accounting, and stock management software and small business to large business operated from online as well as offline desktop computers or mobile applications. ಎಷ್ಟು ನಿಮ್ಗೆ ಫ್ಲೆಕ್ಸಿಬಲ್ ಮಾಡ್ಕೊಟ್ಟಿದ್ದಾರೆ ಅಂತ ಅಂದ್ರೆ, ನಾನು ಬರೀ ಏನೋ ಲ್ಯಾಪ್ಟಾಪ್ ಇಟ್ಕೊಂಡೆ ಕೂತ್ಕೊಂಡು ಮಾಡೋ ನೆಸೆಸಿಟಿ ಇಲ್ಲ. ಈವನ್ ಥ್ರೂ ಮೊಬೈಲ್ ಫೋನ್ ಯು ಕ್ಯಾನ್ ಡೂ ದೀಸ್ ಅಕೌಂಟಿಂಗ್ ಆಕ್ಟಿವಿಟೀಸ್ ಅಂತ. ಸ್ಟಾರ್ಟಿಂಗ್ ಪ್ರೈಸ್ 13,000 ಅಂತೇನೋ ಇದೆ. ಅದಾದ್ಮೇಲೆ Profit for accounting ಅಂತ ಇದೆ. Profit is one of the best portfolio management and accounting management software for investors, traders, advisors, corporate, family officers, and CAs to manage your stock, mutual funds, and other assets. So ನಿಮ್ಮ ಬೇಸಿಕ್ ನಿಮ್ಮ ರೆಗ್ಯುಲರ್ ಆಕ್ಟಿವಿಟೀಸ್ ನೀವೇನ್ ಮಾಡ್ತಾ ಇದ್ದೀರಾ ಅದಿರ್ಬೋದು, ಅಥವಾ ನಿಮ್ಮ ಒಂದು ಸಣ್ಣ ಪುಟ್ಟ ಆರ್ಗನೈಸೇಷನ್ಸ್ ಇರ್ಬೋದು, ಅಥವಾ ಕನ್ಸಲ್ಟೆನ್ಸಿ ಫರ್ಮ್ಸ್ ಗಳು ಇರ್ಬೋದು, ಇಂಥವ್ರೆಲ್ಲರೂ ಏನ್ ಮಾಡ್ಬೋದು, ಈ ಒಂದು ಸಾಫ್ಟ್ವೇರ್ಸ್ ನ ಯೂಸ್ ಮಾಡ್ಬೋದು. Then Profit Books. It is amazingly simple and fastest amongst the list of business best online offline accounting software for small businesses. It is claimed to be one of the best of software of accounting in India. Actually ನಾನು ಏನ್ ಟ್ಯಾಲಿ ಅಂತ ಮಾತಾಡಿದೆ, ಅದಾದ್ಮೇಲೆ ಝೋಹೋ ಬುಕ್ಸ್ ಅಂತ ಮಾತಾಡಿದೆ, ಕ್ವಿಕ್ ಬುಕ್ಸ್ ಅಂತ ಮಾತಾಡಿದೆ. ಇವನ್ ಬಿಟ್ರೆ ಅದಾದ್ಮೇಲೆ ಸರಳ ಅಂತ ಬರುತ್ತೆ, ಮಾರ್ಗ್ ಅಂತ ಬರುತ್ತೆ. ಅವ್ನ್ ಬಿಟ್ರೆ ಐ ಥಿಂಕ್ ಅನದರ್ ಮೇಜರ್ ಪಾಪ್ಯುಲಾರಿಟಿ ತಗೊಂಡಿರೋ ಸಾಫ್ಟ್ವೇರ್ ಬಂದು ಈ ಪ್ರಾಫಿಟ್ ಬುಕ್ಸ್ ಅಂತ. ಐ ಥಿಂಕ್ 6,000 per year ಏನೋ ನೀವು ಪೇ ಮಾಡ್ತೀವಿ. ಅದಾದ್ಮೇಲೆ ಬಿಸಿ ಅಕೌಂಟಿಂಗ್ ಸಾಫ್ಟ್ವೇರ್ ಅಂತ. ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಫಾರ್ ಸ್ಮಾಲ್ ಬಿಸ್ನೆಸ್ ಎಂಟರ್ಪ್ರೈಸಸ್ ಅಂತ. ಇದು ಸಣ್ಣ ಪುಟ್ಟ ಬ್ರಾಂಚಸ್ ಗಳಿರ್ಬೋದು, ಸೆಗ್ಮೆಂಟ್ಸ್ ಗಳಿರ್ಬೋದು, ಕೆಲವೊಂದು ಅಲ್ಲಿ ಕೊಟ್ಟಿದ್ದಾರೆ ನೋಡಿ. FMCG, ರಿಟೈಲ್ ಟ್ರೇಡಿಂಗ್ ಅಂಡ್ ಸರ್ವಿಸ್ ಬೈ ಹೆಲ್ಪಿಂಗ್ ದ ಮ್ಯಾನೇಜ್ ದರ್ ಬಿಸ್ನೆಸ್ ಎಫಿಷಿಯಂಟ್. ಇಂಥ ಒಂದು ಸಣ್ಣ ಪುಟ್ಟ ಕಂಪನೀಸ್ ಗಳಿಗೆ, ಸಣ್ಣ ಪುಟ್ಟ ಫರ್ಮ್ಸ್ ಗಳಿಗೆ ಈ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತಂತೆ. ಸೊ ಸ್ಟಾರ್ಟಿಂಗ್ ಪ್ರೈಸ್ 7,200 per year ಏನೋ ಇದೆ. ದೆನ್ another important that is Marg ERP 9+ accounting software. Best software for small business, handle multiple customers by allowing to hold current invoice. It is economical and one of the most popular ERP software. I think ERP ಗೆ ಸಂಬಂಧಪಟ್ಟಂಗೆ ಲೈಕ್ ಟ್ಯಾಲಿ ಬಿಟ್ರೆ ಐ ಥಿಂಕ್ ನಿಮ್ಮ ಮಾರ್ಗ್ ಸಾಫ್ಟ್ವೇರ್ ತುಂಬಾ ಹೆಲ್ಪ್ಫುಲ್ ಆಗಿದೆ. ಎಸ್ಪೆಷಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ ಯುವರ್ ಪರ್ಚೇಸ್ ಪ್ಲಾನಿಂಗ್ ಇಂದ ಹಿಡಿದು ಟಿಲ್ ದ ಎಂಡ್ ಆಫ್ ಜನರೇಟಿಂಗ್ ದ ರಿಪೋರ್ಟ್ ಟು ದ ಬ್ಯಾಲೆನ್ಸ್ ಶೀಟ್. ಸೊ ಎಲ್ಲಾ ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿ ಏನ್ ಮಾಡುತ್ತೆ, ಈ ಒಂದು ಸಾಫ್ಟ್ವೇರ್ ಕೊಡುತ್ತೆ ಅಂತ ಹೇಳ್ತಾರೆ. ಇದು ಪ್ರೈಸ್ 8,100 ಫುಲ್ ಲೈಸೆನ್ಸ್ ಪರ್ ಸಿಂಗಲ್ ಯೂಸರ್ ಮಾತ್ರ ಇದು. ಇದಾದ್ಮೇಲೆ ನೆಕ್ಸ್ಟ್ HTPOS ಅಕೌಂಟಿಂಗ್ ಅಂಡ್ ಬಿಲ್ಲಿಂಗ್ ಸಾಫ್ಟ್ವೇರ್ ಅಂತ ಇದೆ. ಐ ಥಿಂಕ್ ಇದು 1,300 rupees per month ಸಾಫ್ಟ್ವೇರ್. ಅದಾದ್ಮೇಲೆ ನಾನು ಹೇಳ್ತಿದ್ದೆ ನಿಮ್ಗೆ ಸರಳ ಅಕೌಂಟ್ಸ್ ಅಂತ. ಸೊ ಇದು ಅಷ್ಟೇ ಒನ್ ಆಫ್ ದ ಮೋಸ್ಟ್
ಯೂಸಬಲ್ ಸಾಫ್ಟ್ವೇರ್ ಎಸ್ಪೆಷಲಿ ಫಾರ್ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಗಳಿಗೆ ಯೂಸ್ ಮಾಡುವಂತ ಸಾಫ್ಟ್ವೇರ್. ಇಟ್ ರೇಂಜಸ್ ಫ್ರಮ್ 7,500 to 15,000 ಚೇಂಜಸ್ ಅಲ್ಲಿ ಏನ್ ಮಾಡ್ತಿದ್ದಾರೆ, ಪೇಮೆಂಟ್ ನ ತಗೊಳ್ತಾ ಇದ್ದಾರೆ. ಅದಾದ್ಮೇಲೆ ಗಿದ್ ಅಂತಿದೆ, GIDDH. Online accounting tool is an innovative tool designed for undertaking accounting, invoicing and related. ಎಲ್ಲಾ ಸಾಫ್ಟ್ವೇರ್ಸ್ ಗಳನ್ನ ನೀನೇನ್ ತೋರಿಸ್ತಾ ಇದ್ದೀನಿ ಎಲ್ಲವೂ ಸಹ ಇಟ್ಸ್ ಮೇಂಟೈನಿಂಗ್ ದ ಅಕೌಂಟ್ಸ್ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ನೀವು ಹೆಂಗೆ ಮ್ಯಾನ್ಯುಯಲ್ ಅಕೌಂಟಿಂಗ್ ಅಲ್ಲಿ ನೀವು ಟ್ರಾನ್ಸಾಕ್ಷನ್ ಏನೇನ್ ಆಗ್ತಿರುತ್ತೋ ಅದಕ್ಕೆ ಎಂಟ್ರಿ ಪಾಸ್ ಮಾಡೋದು, ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡೋದು, ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡೋದು, P&L ಅಕೌಂಟು, ಬ್ಯಾಲೆನ್ಸ್ ಶೀಟು, ಅದಾದ್ಮೇಲೆ ರಿಪೋರ್ಟ್ ಜನರೇಟ್ ಮಾಡೋದು, ರೇಷನ್ ಅನಾಲಿಸಿಸ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು, ಫಂಡ್ ಫ್ಲೋ ಸ್ಟೇಟ್ಮೆಂಟು, ಕೆಲವೊಂದು ಪರ್ಟಿಕ್ಯುಲರ್ ಲೆಡ್ಜರ್ ಅಕೌಂಟ್ಸ್ ನ ಡೀಟೇಲ್ ಆಗಿ ಸ್ಟಡಿ ಮಾಡೋದು, ಎಲ್ಲ ಕೆಲಸನೂ ಇದರಲ್ಲಿ ಏನೇನ್ ನಾನು ನಿಮ್ಗೆ ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಆ ಎಲ್ಲಾ ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಗಳು ಮಾಡುತ್ತೆ. ಬಟ್ ಏನು ಅಂತ ಅಂದ್ರೆ ಪಾಪ್ಯುಲಾರಿಟಿ ಮೇಲೆ ಜನ ಏನ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. ಬಿಕಾಸ್ ನನಗೆ ಟಿಲ್ ಲಾಸ್ಟ್ ಇಯರ್ ನನಗೆ ಟ್ಯಾಲಿ ERP ಒಂದ್ ಬಿಟ್ರೆ ನನ್ ಮೆಜಾರಿಟಿ ಯಾವ ಸಾಫ್ಟ್ವೇರ್ಸ್ ಗಳ ಬಗ್ಗೆನೂ ಗೊತ್ತಿರ್ಲಿಲ್ಲ. ಸೊ ಇತ್ತೀಚೆಗೆ ವೆನ್ ಐ ಸ್ಟಾರ್ಟ್ ಚೆಕಿಂಗ್ ಔಟ್ ಸಮ್ ನ್ಯೂ ಆಸ್ಪೆಕ್ಟ್ಸ್ ಗಳನ್ನ ನೋಡ್ತಾ ಇದ್ದಂಗೆ ಎಷ್ಟೊಂದು ಹೊಸ ಸಾಫ್ಟ್ವೇರ್ಸ್ ಗಳನ್ನ ಈವನ್ ಕಂಪ್ನೀಸ್ ಗಳು ಯೂಸ್ ಮಾಡ್ತಾ ಇದಾರೆ. ಬಟ್ ಏನು ಅಂತ ಅಂದ್ರೆ ಅಷ್ಟು ಪಾಪ್ಯುಲಾರಿಟಿ ತಗೊಂಡಿಲ್ಲ. ಟ್ಯಾಲಿ ಏನ್ ಪಾಪ್ಯುಲಾರಿಟಿ ತಗೊಳ್ತೋ ಆ ಲೆವೆಲ್ಗೆ ಈ ಸಾಫ್ಟ್ವೇರ್ಸ್ ಗಳು ಏನ್ ಮಾಡಿಲ್ಲ, ಪಾಪ್ಯುಲಾರಿಟಿ ತಗೊಂಡಿಲ್ಲ. ಅದಾದ್ಮೇಲೆ ಬುಕ್ ಕೀಪರ್ ಅಂತ ಒಂದಿದೆ. ಇದು ನಿಮ್ಮ GST ಇನ್ವಾಯ್ಸಸ್ ಗಳನ್ನ ತಗೊಳ್ಳೋದಿಕ್ಕೆ, ಜನರೇಟ್ ಮಾಡೋದಿಕ್ಕೆ ಈ ತರ ಒಂದು ಸಾಫ್ಟ್ವೇರ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಬಿಲ್ಲಿಂಗ್ 360 ಅಂತ ಇದೆ. ಬಿಲ್ಲಿಂಗ್ ಲೀಡರ್ಸ್ ಕಾಂಟ್ ಮೇಕ್ ಇನ್ಫಾರ್ಮ್ ಡಿಸಿಷನ್ ವಿತೌಟ್ ಆಕ್ಯುರೇಟ್. ಸೊ ಮೆಜಾರಿಟಿ ಆರ್ಗನೈಸೇಷನ್ ಸಫರ್ ಫಾರ್ ಡಿಸ್ಜಾಯಿಂಟೆಡ್ ಡಾಟಾ ಸ್ಪ್ರೆಡ್ ಅಕ್ರಾಸ್ ಟೂ ಮೆನಿ ಸಿಸ್ಟಮ್ಸ್ ಅಂತ. ಈ ಬಿಲ್ಲಿಂಗ್ 360 ಬಂದ್ ಏನು ಅಂದ್ರೆ ಎಲ್ಲಾ ಬಿಲ್ಲಿಂಗ್ ಆಕ್ಟಿವಿಟೀಸ್ ಗಳನ್ನೆಲ್ಲ ಒಂದ್ ಪರ್ಟಿಕ್ಯುಲರ್ ಸ್ಟೋರೇಜ್ ಅಲ್ಲಿ ಏನ್ ಮಾಡುತ್ತೆ, ಡಾಟಾನ ಇಟ್ಕೊಂಡಿರುತ್ತೆ. ಸೊ ಆ ತರ ನೀವೇನ್ ಮಾಡ್ಬೋದು, ಮೇಂಟೈನ್ ಮಾಡ್ಬೋದು. ದೆನ್ ಲಾಜಿಕ್ ಅಕೌಂಟ್ ಅಂತ ಇದೆ. ಇದು ಅಷ್ಟೇ, ನಿಮ್ಮ ಬಿಲ್ಲಿಂಗ್ ಇರ್ಬೋದು, ಇನ್ವಾಯ್ಸ್ ರೈಸಸ್ ಮಾಡೋದಿರ್ಬೋದು, ಅಕೌಂಟಿಂಗ್ ಆಕ್ಟಿವಿಟೀಸ್ ಮಾಡಿರ್ಬೋದು, ಎಲ್ಲಾನು ಏನ್ ಮಾಡುತ್ತೆ ಈ ಒಂದು ಸಾಫ್ಟ್ವೇರ್ ಮಾಡುತ್ತೆ. ಅದಾದ್ಮೇಲೆ ಪ್ಯಾಕ್ಟ್ ಅಂತೆ, ಪ್ಯಾಕ್ಟ್ ಅಕೌಂಟಿಂಗ್ ಸಾಫ್ಟ್ವೇರ್ ಅಂತ. ಪ್ಯಾಕ್ಟ್ ಅಕೌಂಟಿಂಗ್ ಸಾಫ್ಟ್ವೇರ್ ಬಂದು ಸೇಮ್ ಆಸ್ ಲೈಕ್ ನಿಮ್ಮ ಅದರ್ ಸಾಫ್ಟ್ವೇರ್ಸ್ ಗಳ ತರನೇ ನಿಮ್ಮ ಲೆಡ್ಜರ್ಸ್, ಅಕೌಂಟ್ಸ್ ಪೇಯಬಲ್, ರಿಸೀವಬಲ್, ಬ್ಯಾಂಕ್ ಮ್ಯಾನೇಜ್ಮೆಂಟ್ ಎಲ್ಲಾ ರೀತಿಯ ಆಕ್ಟಿವಿಟೀಸ್ ಗಳನ್ನು ಐದರ್ ಇಟ್ ಮೇ ಬಿ ಫಾರ್ ಅ ಸ್ಮಾಲ್ ಇಂಡಸ್ಟ್ರಿ ಆರ್ ಇಟ್ ಮೇ ಬಿ ಅ ಲಾರ್ಜ್ ಇಂಡಸ್ಟ್ರಿ, ಎಲ್ಲರಿಗೂ ಏನಾಗುತ್ತಂತೆ ಅಪ್ಲಿಕಬಿಲಿಟಿ ಆಗುತ್ತೆ ಈ ಸಾಫ್ಟ್ವೇರ್. ಅದಾದ್ಮೇಲೆ ಜಿಪ್ ಬುಕ್ಸ್ ಅಂತ ಇದೆ. ಇಟ್ ಈಸ್ ಆಲ್ಸೋ ವೆರಿ ಸಿಂಪಲ್ ಅಂಡ್ ಈಸಿ ಟು ಯೂಸ್, ಕಂಪ್ಲೀಟ್ ಅಕೌಂಟಿಂಗ್ ಸಾಫ್ಟ್ವೇರ್ ಡಿಸೈನ್ ಸ್ಪೆಸಿಫಿಕಲಿ ಫಾರ್ ಸ್ಮಾಲ್ ಬಿಸ್ನೆಸ್. ಇಲ್ಲಿ ಹೇಳ್ತಿರುವಂತ ಸಾಫ್ಟ್ವೇರ್ ಕೆಲವೊಂದು ಸ್ಮಾಲ್ ಇಂಡಸ್ಟ್ರೀಸ್ ಗಳಿಗೆ ಹೆಲ್ಪ್ ಆಗುವಂಥದ್ದು, ಕೆಲವೊಂದು ಸಾಫ್ಟ್ವೇರ್ಸ್ ಗಳು ಸ್ಮಾಲ್, ಮೀಡಿಯಂ, ಲಾರ್ಜ್ ಬಿಸ್ನೆಸ್ ಗಳಿಗೂ ಏನ್ ಮಾಡ್ತಾರೆ, ಅಡಾಪ್ಟ್ ಮಾಡ್ಕೊಳ್ತಾರೆ. ಇದಾದ್ಮೇಲೆ ಇಂಟೆಗ್ರಾ ಟ್ರೇಡ್ ಪ್ಲಸ್ ಅಂತ ಒಂದು ಸಾಫ್ಟ್ವೇರ್ ಇದೆ. ಐ ಥಿಂಕ್ ಇದು ಮೇಜರ್ ಫೀಚರ್ಸ್ ಗಳು ಏನ್ ಇಟ್ಕೊಂಡಿದೆ ಅಂತ ಅಂದ್ರೆ, ಸೊ ಮಲ್ಟಿಪಲ್ ಫೈನಾನ್ಷಿಯಲ್ ಇಯರ್ಸ್ ಗಳದ್ದು ಅಟ್ ಎ ಟೈಮ್ ಮೇಂಟೈನ್ ಮಾಡೋದಿರ್ಬೋದು, ವ್ಯಾಟ್ ಕಂಪ್ಯೂಟೇಷನ್, ವ್ಯಾಟ್ ಕ್ಯಾಲ್ಕುಲೇಷನ್, ಸೆಸ್ ಕ್ಯಾಲ್ಕುಲೇಷನ್, ಮಲ್ಟಿಪಲ್ ಪ್ರೈಸ್ ರೇಟ್ಸ್ ಗಳನ್ನ ನೀವು ಅಪ್ಲೈ ಮಾಡುವಂಥದ್ದು ಇರ್ಬೋದು. ಸೊ ಈ ತರ ಎಲ್ಲ ಅಡಿಷನಲ್ ಫೀಚರ್ಸ್ ಗಳನ್ನ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅದಾದ್ಮೇಲೆ ರೀಚ್ ಅಂತ ಇದೆ. ಇದು ಅಷ್ಟೇ, ಇದು ಸ್ಮಾಲ್ ಅಂಡ್ ಮೀಡಿಯಂ ಬಿಸ್ನೆಸ್ ಗಳಿಗೆ ಹೆಲ್ಪ್ ಆಗುವಂಥದ್ದು. ಇಲ್ಲಿ ನಾನು ಮೆನ್ಷನ್ ಮಾಡಿರೋ ಕೆಲವೊಂದು ಸಾಫ್ಟ್ವೇರ್ಸ್ ಗಳು ಏನು ಅಂತಂದ್ರೆ ನಿಮ್ಗೆ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ವಿತೌಟ್ ಮೇಕಿಂಗ್ ಎನಿ ಪೇಮೆಂಟ್. ಸೊ ನೀವು ಆಟೋಮೆಟಿಕ್ ಆಗಿ ಏನ್ ಮಾಡ್ಬೋದು, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ವರ್ಕು ಮಾಡ್ಬೋದು. ನೀವು ಕೆಲವೊಂದು ಫ್ರೀ ಆಕ್ಸೆಸ್ ಇರುತ್ತೆ, ಫ್ರೀ ಟ್ರಯಲ್ ಅಂತ ಕೊಟ್ಟಿರ್ತಾರೆ. ಎಲ್ಲೆಲ್ಲಿ ನಿಮ್ಗೆ ಫ್ರೀ ಟ್ರಯಲ್ ಅಂತ ಇದೆ ಅವನ್ನೆಲ್ಲವೂ ಏನ್ ಮಾಡ್ಬೋದು, ನೀವು ಒಂದು 14 ಡೇಸ್ ಅಥವಾ 1 ಮಂತ್ ಫ್ರೀ ಟ್ರಯಲ್ ಮಾಡ್ಬಿಟ್ಟು ಅದಾದ್ಮೇಲೆ ನಿಮ್ಗೆ ಏನ್ ಕೇಳ್ತಾರೆ, ಪೇಮೆಂಟ್ ಮಾಡಿ ಅಂತ ಹೇಳ್ತಾರೆ. ಸೊ ಆ ರೀತಿ ಮಾಡ್ಬೋದು. ದೆನ್ ಹಾಗೇನೆ ನಿಮ್ಗೆ ANV ರಿಟೈಲ್ ಅಂತ ಇದೆ, ಡಿಜಿ ಖಾತಾ ಅಂತ ಒಂದು ಸಾಫ್ಟ್ವೇರ್ ಇದೆ. ದೆನ್ ಅಕೌಂಟಿಂಗ್ ಗುರು ಅಂತ ಇದೆ. ದೆನ್ ಬಿಯಾಂಡ್ ಸ್ಕ್ವೇರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಇದೆ. ಈ ತರ there are innumerable number of business accounting softwares which are available in the market these days, which helps in the preparation of financial statement. ಇವತ್ತು ನೀವ್ ಏನೇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತಿರೋ ಅದನ್ನ ಎಲ್ಲಾನು ಏನ್ ಮಾಡ್ಬೋದು, ಈ ಮೇಲ್ಗಡೆ ಹೇಳಿದಂತ ಒಂದು 25 ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಗಳನ್ನ ಇಟ್ಕೊಂಡು ಏನ್ ಮಾಡ್ಬೋದು ನೀವು, ಸೊ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಿಮ್ಮ ಒಂದು ಸಾಫ್ಟ್ವೇರ್ಸ್ ಗಳಲ್ಲಿ ಯೂಸ್ ಮಾಡ್ತಾ ಹೋಗಿ. ಸೊ ಅಲ್ಲಿಗೆ ಅರ್ಥ ಏನು ಅಂತ ಅಂದ್ರೆ, ಕಂಪನೀಸ್ ಗಳಿಗೆ ಒಂದು ಸಾಫ್ಟ್ವೇರ್ ನ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಅಂತಂದ್ರೆ ದೇ ಹ್ಯಾವ್ n number of options. What the company has to do, so they have to think it over before accessing that particular software. ನಿಮ್ಮ ಒಂದು ಆರ್ಗನೈಸೇಷನ್ ಹೇಗಿದೆ, ನಿಮ್ಮ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಹೇಗಿದೆ, ನಿಮ್ಮ ಆರ್ಗನೈಸೇಷನ್ ಮಾಡ್ತಿರುವಂತ ಬಿಸ್ನೆಸ್ ಏನು, ನಿಮ್ಮ ಒಂದು ಆರ್ಗನೈಸೇಷನ್ ಪ್ರೊಡ್ಯೂಸ್ ಮಾಡ್ತಿರುವಂತ ಪ್ರಾಡಕ್ಟ್ ಏನು ಅಥವಾ ಕೊಡ್ತಾ ಇರುವಂತ ಸರ್ವಿಸ್ ಏನು, ಆ ಒಂದು ಸರ್ವಿಸ್ ತುಂಬಾ ಲಾರ್ಜ್ ಅಮೌಂಟ್ ಅಲ್ಲಿ ಇದೆಯಾ, ಸ್ಮಾಲ್ ಅಮೌಂಟ್ ಅಲ್ಲಿ ಇದೆಯಾ,
ಈ ತರ ಎಲ್ಲಾ ಫ್ಯಾಕ್ಟರ್ಸ್ಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಸೊ ನೀವೇನ್ ಮಾಡ್ಬೇಕಾಗತ್ತೆ, ಯಾವ ಅಕೌಂಟಿಂಗ್ ಸಾಫ್ಟ್ವೇರ್ ನಾನು ಪರ್ಚೇಸ್ ಮಾಡ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬೇಕಾಗುತ್ತೆ. ಸೊ ಅಂದ್ರೆ ಅರ್ಥ ಏನು, ಸೊ ನೀವು ಆತರ ಡಿಸೈಡ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಗೆ, ನೀವು ಆ ಸಾಫ್ಟ್ವೇರ್ಸ್ ನ ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ನಿಮ್ಮ ಓವರ್ ಆಲ್ ವರ್ಕ್ ಏನಾಗುತ್ತೆ ತುಂಬಾ ಎಫಿಷಿಯಂಟ್ ಆಗಿ ರನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟು ಬಂದು ಏನು ನಿಮ್ಮ ಮಾಡ್ಯೂಲ್ ನಂಬರ್ 1 ಅಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವಂತಹ ವಿಚಾರಗಳು. ಹೋಪ್ ನಾನು ಮಾತಾಡಿರುವಂತ ಇಷ್ಟು ಮಾತುಗಳು ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.